ಲೋಕಸಭೆ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಯುವ ಮುಖಂಡರಾದ ಕಾಶಿನಾಥ್ ಕುರ್ನಿಯವರು ನಾಮಪತ್ರ ಸಲ್ಲಿಸಿದರು. ನಗರದ ಚೌಸನ್ ಹಿಲ್ದಿಂದ ತನ್ನ ನೂರಾರು ಬೆಂಬಲಿಗರ ಜೊತೆಗೆ ಎತ್ತಿನ ಗಾಡಿ ಮೂಲಕ ಮಿನಿ ವಿಧಾನಸೌಧಕ್ಕೆ ಆಗಮಿಸಿದರು. ಈ ವೇಳೆ ಚುನಾವಣಾಧಿಕಾರಿ ರಾಹುಲ್ ಶಿಂದೆ ಅವರ ಬಳಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಈ ವೇಳೆ ಮಾತನಾಡಿದ ಅಭ್ಯರ್ಥಿ ಕಾಶಿನಾಥ್ ಕುರ್ನಿ, ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಅತೃಪ್ತ ಕಾರ್ಯಕರ್ತರು ನನ್ನ ಚುನಾವಣೆಗೆ ಸ್ಪರ್ಧಿಸಲು ತಯಾರಿ ಮಾಡಿದರು. ಯಾರ ಒತ್ತಡಕ್ಕೂ ನಾನು ಮಣಿಯುವುದಿಲ್ಲ. ನನಗೆ ಪಂಚಮಸಾಲಿ, ಲಿಂಗಾಯತ ಸಮಾಜ ಹಾಗೂ ಇನ್ನುಳಿದ ಸಮಾಜದ ಜನ ಬೆಂಬಲಿಸುತ್ತಿದ್ದಾರೆ. ಹೀಗಾಗಿ ಮತದಾರರು ನನ್ನನ್ನು ಗೆಲ್ಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ಈ ವೇಳೆ ಸಿದ್ದನಗೌಡ ಪಾಟೀಲ್, ಶಿವಾಜಿ ಗಂಗಾಯಿ, ಶಿವಕುಮಾರ್ ಪಾಟೀಲ್, ಮಹಾವೀರ್ ದಾಂಡ್ಗೆ, ಬಸವರಾಜ್ ಹೊನ್ಮಾನೆ, ಹಳಿಜೋಳ್, ತಿಪ್ಪಣ್ಣ ಮಾಂಗೂರೆ, ಅಜಿತ್ ಪೂಜಾರಿ ಸೇರಿದಂತೆ ನೂರಾರು ಬೆಂಬಲಿಗರು ಉಪಸ್ಥಿತರಿದ್ದರು. ಪಕ್ಷೇತರ ಅಭ್ಯರ್ಥಿ ಯಾಕೆ ಮಾಡಿದಾನಪ್ಪ ಅಂದ್ರೆ ಇವತ್ತಿಗೆ ನಮ್ದು ಒಂದು ಸಮಾಜ ಅನ್ನೋದೈತಿ. ಆಮೇಲೆ ಅದ್ರ ಜೊತೆಗೆ ನಮ್ಮ ಫ್ರೆಂಡ್ ಸರ್ಕಲ್ ಅದಾರು. ಅದ್ರ ಜೊತೆಗೆ ಅತೃಪ್ತ ಏನು BJP ಆಗಾಯ್ತು, ಕಾಂಗ್ರೆಸ್ದಾಗ ಆಯಿತು, ಅತೃಪ್ತ ಗುಂಪು ಒಂದೈತಿ. ಕೆಲಸ ಮಾಡಿಲ್ಲತ್ತ ಈ ಸಮಾಜ ನೋಡ್ರೆ ಬರೀ ಕೆಲಸ ಮಾಡಿಲ್ಲ, ಬರೀ ನಾವು ಯಾರ ಒಬ್ಬರ ಹೆಸರಲ್ಲೇ ನಾವು ಓಟ್ ಕೇಳ್ಕೊತ ಹೋದ್ರೆ ಕೆಲಸ ಆಗಂಗಿಲ್ಲ. ನಮ್ಮದಾದ್ರೆ ಏನಾದ್ರು ತೋರ್ಸಾಕ್ಬೇಕಾಗ್ತೈತಿ. ಅದಕ್ಕೆ ನಮಗೆಲ್ಲ ನಮ್ಮ ಹಿತೈಷಿಗಳು ಏನು ಮಾಡ್ರು, ಕಾಶಿನಾಥ್ ನಿಲ್ವನೇ ಆರಿಸಿ ಬರ್ತಿ, ಜೈವೇರಿ ಬರ್ತಿ, ಒಂದು 10-20 ಸಾವಿರ ಹೋಟ್ಲೇನೆ ಆರಿಸಿ ಬರ್ತೈತೆ, ನಮಗೆಲ್ಲ ಜನ ನಿಲ್ಸೈತಿ. ಬಿಜೆಪಿಯಲ್ಲಿ ನಮ್ಗೆ ಏನು ಇದು ಬೆಲೆ ಅದ ಕೊಡೋರು? BJP ಆಗನಕ್ಕೆ ನಮಗೆ ಬೆಲೆ ಇಲ್ಲ. ಒಂದೇದು BJP ಆಗ ಯಾಕಂದ್ರೆ ಎಷ್ಟೋ ಕಾರ್ಯಕ್ರಮ ಅದು ಏನಾದ್ರು ಕಾಶಿನಾಥ್ BJP ಅಂತ ಹೇಳ್ತಾರೆ. ಬಟ್ ನಮ್ಮ ಇನ್ನತಕ್ಕ ಯಾವುದು BJP ಕಾರ್ಯಕ್ರಮ ನಮಗೆ ಅಧಿಕೃತವಾಗಿ ಕರ್ಕೊಂಡಿಲ್ಲ. ಮತ್ತು ನಾವು BJP ಇಲ್ಲ. ಮೊದಲು ಸಹ ನಾವು ಬಿಜೆಪಿ ಗುರುತಿಸ್ಕೊಂಡು ಬಂದಿರ್ತೀವಿ. ನೀವು ಹೇಳೋದು ಸತ್ಯತಿ. BJP ಫಂಕ್ಷನ್ದಾಗ ಗುರುತಿಸ್ಕೊಂಡು ಬಂದೇವು ಖರೆ. ಅಲ್ಲಿ ನೀವು ಅಲ್ಲಿ ಕಿಮ್ಮತ್ತಿಲ್ಲ ಅಂದ್ರೆ ಅಲ್ಲಿ ನಿಲ್ಲಕ್ಕಾಗ್ತೈತಿ ಅಂತ ಹೇಳ್ರಿ. ನಿಲ್ಲಕ್ಕಾಗಲ್ಲ. ಮತ್ತು ನಾವು ನಮ್ಮದೇ ಆದ ಟೀಮ್ ಐತಿ. ಎಲ್ಲ ಟೀಮ್ ತೊಗೊಂಡು ನಾವು ಇಳಿಯಾಕತ್ತೀವಿ. ಈಗಾಗಲೇ ಇವತ್ತು ನೋಡ್ಬೇಕು ನೀವು, ನಮ್ದು ಇಲ್ಲಂದ್ರೆ ಒಂದು 100 ಗಾಡಿ ಬಂದಿದ್ದು ಎತ್ತಿನ ಮುಖಾಂತರ. ಒಬ್ಬ ರೈತನ ಮಗಾಗಿ ಎತ್ತಿನ ಗಾಡಿಯಾಗ ನಾವು ಹೋಗಿ ನಾಮಿನೇಷನ್ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಮಾಡಿದ್ದೇನೆ ಇವತ್ತು. ಹೋಗಿ ಎತ್ತಿನ ಗಾಡಿಯಾಗ ಹೋಗಿ ರೈತನ ಮಗಾಗಿ ಎತ್ತಿನ ಗಾಡಿಯಾಗ ಹೋಗಿ ನಾಮಿನೇಷನ್ ಮಾಡಿದ್ದೇನೆ. ಈಗ ಯಾರಾದ್ರೂ ಬಿಜೆಪಿ ನಾಯಕರು ಒತ್ತಡ ಹಾಕಿರೋ ಸರ್, ಯಾರು ಒತ್ತಡ ಹಾಕಿದ್ರು ಕಾಶಿನಾಥ್ ಕುರ್ನದೊಂದು ಹಿಂಗೈತಿ. ಏನು ಹೇಳ್ತಾ ಅದನ್ನ ಮಾಡೋದನ್ನೇ ಹೇಳ್ತಾ. ನಾನು ಇದು ಅಲ್ಲ, ಡಮ್ಮಿ ಕ್ಯಾಂಡಿಡೇಟ್ ಅಲ್ಲ. ಏನು ಹೇಳ್ತಾನೆ ಅಂದ್ರೆ ಮಾಡ್ತೇನೆ. ಯಾಕಂದ್ರೆ ಈಗ ನಾನು TP ನಿಂತಾಗ ನಿಮ್ಗೆ ತೋರಿಸ್ಕೊಡಿದೆ. ನಾನು TP ನೋಡಿದ್ರಿ, ನೀವು ಎಲ್ಲ ಮಾಧ್ಯಮ ಮಿತ್ರರೆಲ್ಲ ನೋಡಿದಿರಿ. ಈಗ TP ನಿಂತಾಗ ಎಲ್ಲರೂ ಅಂದ್ರೆ ಅದೇನು ರಿಕ್ಷಾ ಓಡ್ತೈತಿ, ರಿಕ್ಷಾ ಬೀಳ್ತೈತಿ ಓತಂದ್ರೆ ನಾವು ಆರಿಸಿ ಬನ್ನಿ. ಯಾಕಂದ್ರೆ ಜನರ ಆಶೀರ್ವಾದ ಆಯ್ತು, ನಾನು ಆರಿಸಿ ಬನ್ನಿ. ನಾನು ಪಂಚಮಸಾಲಿ ಸಮಾಜದ ಜನ ಹೌದು, ಪಂಚಮಶಾಲಿದು ಸಮಾಜದ ನನಗೆ ಎಲ್ಲ ಬೆಂಬಲ ಐತಿ. ಯಾಕಂದ್ರೆ ನಾ ಕ್ಯಾಂಡಿಡೇಟ್ ಪಂಚಮಶಾಲಿದ ಕ್ಯಾಂಡಿಡೇಟ್ ಇದೇನ. ಆ ಸಮಾಜವು ನಂಗೆ ಬೆಂಬಲ ಐತಿ. ಅದ್ರ ಜೊತೆಗೆ ಲಿಂಗಾಯತ ಸಮಾಜ ಆಯ್ತು, ಇನ್ನುಳಿದ ಸಮಾಜ ಎಲ್ಲ ನಂಗೆ ಬೆಂಬಲ ಐತಿ. ಕೊಡಬೇಕು. ಪಂಚಮಶಾಲಿ ನಾ ಮಗ ನೀತಿ ಅನ್ನೋದಕ್ಕೆ ಅವ್ರು ನಂಗೆ ಕೊಡಬೇಕು. ಅದ್ರ ಜೊತೆಗೆ ಲಿಂಗಾಯತ ಇದನ್ನ ನಾವು ನನಗೂ ಕೊಡಬೇಕು. ಅವರು ಉಳಿದ ಜನ ಬಿ ನಮ್ಮ ಜೊತೆ ಐತಿ. ಉಳಿದ ಸಮಾಜ, ಮಾಳೆ ಸಮಾಜ ಐತಿ, ಎಲ್ಲ ಸಮಾಜ ಐತಿ. ಎಲ್ಲ ಸಮಾಜದವ್ರು ನಮ್ಮ ಜೊತೆ ಇದಾರೆ. ದಯವಿಟ್ಟು ಮತದಾರ ಬಾಂಧವರಿಗೆ ಇನ್ನು 2-3 ದಿವಸ ನಾನು ಚಿನ್ನಿ ಬರ್ತೈತಿ. ನಿಮ್ಮ ಮನೆ ಬಾಗಿಲಿಗೆ ಬರ್ತೀನಿ. ನಿಮ್ಮ ಮನೆ ಬಾಗಿಲು ಬಂದು ನಿಮ್ಮ ಮತ ಕೇಳ್ತೀನಿ. ನಾ ಬರ್ಲಾಕ ನನಗೆ ಟಚ್ ಆಗಕ್ಕೆ 600 ಹಳ್ಳಿದಾವು. 600 ಹಳ್ಳಿ ಟಚ್ ಆಗಕ್ಕೆ ಆಗ್ಲಿಕ್ಕೂ ನಾನು ನಿಮ್ಗೆ ಯಾವ ಮುಖಾಂತರ ನಿಮ್ಗೆ ಟಚ್ ಆಗ್ತಾನೆ ನಾನು ಗೆಲ್ಲಿಸ್ಕೊಡುವಂತ ಒಂದು, ನೀವು ನಿಮ್ಮ ಮಗನಿಗೆ ಗೆಲ್ಲಿಸ್ಕೊಡ್ಬೇಕಂತ ಇಚ್ಛೆ. ಸಾವಕಾಶ ಬರ್ರಿ.